ಎಲ್ರಿಗೂ ನಮಸ್ಕಾರ. ಸಂಘ ಅಥವಾ ಸಂಘಟನೆ ಅಂದರೆ ಅದು ಕೇವಲ ಹಕ್ಕುಗಳ ಒಂದು ಹೋರಾಟ ಅಲ್ಲ, ಒಗ್ಗಟ್ಟಿನ ಶಕ್ತಿ ಹಾಗೂ ಅಭಿವೃದ್ಧಿಯ ಪಯಣ ಎನ್ನುವಂತೆ ದಿನಾಂಕ 9 ಆಗಸ್ಟ್ 2026ರಂದು ಡಾಕ್ಟರ್ ಎಸ್.ಎಂ. ರಂಗಮಂದಿರ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಕಲಬುರಗಿ ಘಟಕದಿಂದ ನಾವೆಲ್ಲರೂ ಉಪನ್ಯಾಸ ಸಂಘದ ಸದಸ್ಯರು ಸೇರಿಕೊಂಡು ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೇವೆ. ಇಲ್ಲಿ 2026 ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕ್ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಗೌರವದೊಂದಿಗೆ ಆ ಒಂದು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯಲು ಕಾರಣೀಕರ್ತರಾದಂತಹ ಎಲ್ಲ ಉಪನ್ಯಾಸಕರಿಗೆ 100% ತಮ್ಮ ವಿಷಯದಲ್ಲಿ ಸಾಧನೆಗೈದಂಥ ಉಪನ್ಯಾಸಕರಿಗೂ ಮತ್ತು ಆ ಒಂದು ಸಂಸ್ಥೆಗೂ ಸಹ ಹಿನ್ನಡೆ ನಿಂತು ಸಹಕಾರ ಪ್ರೋತ್ಸಾಹ ನೀಡಿದಂಥ ಪ್ರಾಂಶುಪಾಲರಿಗೂ ಗೌರವ ಸನ್ಮಾನದ ಜೊತೆಗೆ ಇದೀಗ 2026ರಿಂದ 31ನೇ ಅವಧಿಗೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ನಾಮನಿರ್ದೇಶನಗೊಂಡಿರುವಂಥ ಉಪನ್ಯಾಸಕರಿಗೂ ವಿಶೇಷವಾದಂತಹ ಪ್ರಮಾಣ ಪತ್ರ ಕೊಡುವುದರೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಜೊತೆಗೆ ಉಪನಿರ್ದೇಶಕರಾಗಿ, ಜಂಟಿ ಉಪನಿರ್ದೇಶಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿರುವಂತಹ ಎಲ್ಲ ಮಹಾನ್ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹವರಿಗೂ ಸಹ ನಾವು ವಿಶೇಷ ಸನ್ಮಾನದ ಜೊತೆಗೆ ಅವರಿಗೆ ನಾವು ಅತಿಥಿ ಸ್ಥಾನವನ್ನು ಈ ಕಾರ್ಯಕ್ರಮದಲ್ಲಿ ಕೊಟ್ಟು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡಬೇಕು ಅನ್ನುವ ದೃಷ್ಟಿಕೋನದಿಂದ ಸುಮಾರು ದಿನಗಳಿಂದ ಎಲ್ಲ ಸಂಘದ ಪದಾಧಿಕಾರಿಗಳು ನಾವು ಶ್ರಮ ವಹಿಸ್ತಾ ಇದ್ವಿ. ದಯವಿಟ್ಟು ನಾವೆಲ್ಲರೂ ತಮ್ಮ ಮಕ್ಕಳೊಂದಿಗೆ ಪೇರೆಂಟ್ಸು, ತಂದೆ ತಾಯಿಗಳು, ಉಪನ್ಯಾಸಕರು ಆಗಮಿಸಿ ಕಾರ್ಯಕ್ರಮದ ಒಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ನಮಸ್ಕಾರ. ನಾನು ಸವಿತಾ ನಾಸಿ, ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಭಾನುವಾರ ದಿನಾಂಕ 9/8/2026ರಂದು ಬೆಳಗ್ಗೆ 10:15 ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಕಲಬುರಗಿಯಲ್ಲಿ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾಗಿರುವ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸರ್ ಅವರು ಮತ್ತು ನಮ್ಮ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಸೆಸಿಲ್ ಜಿ ನಮೋಸಿ ಸರ್ ಅವರು ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ವರ್ಷಾ ಜಾನೆ ಮೇಡಮ್ ಅವರು ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರು, ಗೌರವಾಧ್ಯಕ್ಷರೆಲ್ಲರೂ ಸಹ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಏಕೆಂದರೆ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಓದುವ ಅಭ್ಯಾಸ ಮಾಡುವ ಮಕ್ಕಳಿಗೆ ಹಾಗೂ ಅಧ್ಯಾಪಕ ವರ್ಗದವರನ್ನು ಪರಿಗಣಿಸಿ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಹ ಕಾರ್ಯಕ್ರಮ ನಡೆಯಲಿದೆ. 180ಕ್ಕಿಂತ ಹೆಚ್ಚು ಉಪನ್ಯಾಸಕರು 90% ಫಲಿತಾಂಶವನ್ನು ಬೋಧನೆ ಮಾಡಿದ ವಿಷಯದಲ್ಲಿ ದಾಖಲೆ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ವೇದಿಕೆ ಮೂಲಕ ಸನ್ಮಾನ ನಡೀತದೆ. ಜೊತೆಗೆ ಕಲಬುರಗಿ ನಗರದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ 96 ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟದ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅದರಲ್ಲಿ ರಾಜ್ಯ ಮಟ್ಟದಲ್ಲಿ ಕಲಾ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿ ಸೃಷ್ಟಿ ಪಾಟೀಲ್ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾಳೆ. ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ಪ್ರೇಮಾ ರಾಜ್ಕುಮಾರ್ ವಿದ್ಯಾರ್ಥಿನಿ 4ನೇ ರ್ಯಾಂಕನ್ನು ಗಳಿಸಿಕೊಂಡಿದ್ದಾಳೆ. ಜೊತೆಗೆ 2026ರ ನೀಟ್ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 190ನೇ ರ್ಯಾಂಕ್ ಹಾಗೂ ರಾಜ್ಯ ಮಟ್ಟದಲ್ಲಿ 13ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ಕುಮಾರ್ ಚನ್ನಬಸವಾಡಿ ಕೊರಳಿ ವಿದ್ಯಾರ್ಥಿಗೂ ಸಹ ವೇದಿಕೆ ಮೂಲಕ ಸನ್ಮಾನ ನಡೀತದೆ. ಜೊತೆಗೆ 100% ಫಲಿತಾಂಶವನ್ನು ಕಾಲೇಜಿನ ಫಲಿತಾಂಶ ದಾಖಲೆ ಮಾಡಿದ ಪ್ರಾಂಶುಪಾಲರಿಗೂ ಸಹ ಈ ವೇದಿಕೆ ಮೂಲಕ ನಾವು ಸನ್ಮಾನ ಮಾಡಲಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು 100% ದಾಖಲೆ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆಗೆ ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಟ್ಟಣ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಾಶಾಳ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸೆಡಗಿ, ಈ ಕಾಲೇಜುಗಳಲ್ಲಿ 100ಕ್ಕೆ 100 ಫಲಿತಾಂಶ ದಾಖಲೆಯಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ರಾಜ್ಯದಲ್ಲಿ ಮಾದರಿ ಆಗ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಉಪನ್ಯಾಸಕ ವರ್ಗದವರು ಮತ್ತು ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮದಿಂದ ಪ್ರೇರಣೆ ಪಡ್ಕೊಂಡು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚಿನ ಸಾಧನೆ ನಮ್ಮ ಉಪನ್ಯಾಸಕರು ಮತ್ತು ಮಕ್ಕಳು ಮಾಡಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಸಮಯ ಬೆಳಗ್ಗೆ 10:15 ಭಾನುವಾರ ದಿನಾಂಕ 9/8/2026 ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರ ಕಲಬುರಗಿಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿ ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲ ತಾಲೂಕು ರೂಟ್ ಲೆವೆಲಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾರಿಗೂ ಬಿಟ್ಟು ಬಿಡಲಾರ್ದೇ ಮಾಹಿತಿಯನ್ನು ಸಂಗ್ರಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ಎಲ್ಲ ಅಧ್ಯಾಪಕ ವರ್ಗದವರು, ಪದಾಧಿಕಾರಿಗಳು ಎಲ್ಲರೂ ಸಹ ಶ್ರಮಿಸ್ತಾ ಇದ್ದೇವೆ. ಹೆಚ್ಚು ಅಂಕ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೇದಿಕೆ ಮೂಲಕ ಸನ್ಮಾನ ಸ್ವೀಕರಿಸಿದರೆ ಕಡಿಮೆ ಅಂಕ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಸಿಗ್ತಕ್ಕಂಥ ರೀತಿಯಲ್ಲಿ ಆಗ್ತದೆ. ಎಲ್ಲರನ್ನ ಸನ್ಮಾನಿಸಿದರೆ ಅದರಿಂದ ಪ್ರೇರಣೆ ಸಿಗ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ.
ಕೆಲವು ವಿದ್ಯಾರ್ಥಿಗಳು ಗುರುತಿಸಿದಾಗ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅವರಂತೆ ನಾವು ಆಗಬೇಕನ್ನೋ ಒಂದು ಮನೋಸ್ಥಿತಿ ಅವರಲ್ಲಿ ಸೃಷ್ಟಿಯಾಗ್ತಕ್ಕಂಥ ದೃಷ್ಟಿಕೋನ ಮಾಡ್ತಾ ಇದ್ದೇವೆ. ಮತ್ತು ನಾವು 100% ಫಲಿತಾಂಶ ಅಚೀವ್ ಮಾಡಿರ್ತಕ್ಕಂಥ ಉಪನ್ಯಾಸಕರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ದೀರಿ ನೀವು, ಬೇರೆಯವರೆಲ್ಲ ಇಲ್ಲೇನು ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಹಾಗಾಗಿ ಅವ್ರಿಗೆ ಮಾಡ್ತಕ್ಕಂಥದ್ದು ಏನಂದರೆ, ಒಬ್ಬ ಉಪನ್ಯಾಸಕ ನನ್ನ ಜೊತೆ ಇರ್ತಕ್ಕಂಥ ಒಂದು 100% ಫಲಿತಾಂಶ ದಾಖಲೆ ಮಾಡಿದರೆ ಇನ್ನುಳಿದ ಉಪನ್ಯಾಸಕರಿಗೆ ಒಂದು ಪ್ರೇರಣೆ ಆಗ್ತದೆ. ನಾನು ಮುಂಬರೋ ದಿನಗಳಲ್ಲಿ ನನ್ನ ವಿಷಯದಲ್ಲಿ ಸಹ 100% ಫಲಿತಾಂಶವನ್ನು ದಾಖಲೆ ಮಾಡ್ಬೋದು ಅಂತಕ್ಕಂಥ ಆಶಾಭಾವನೆಯಿಂದ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪಾಠ ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮ ಅವರಲ್ಲಿ ಪ್ರೇರಣೆ ಮೂಡ್ತದೆ ಸರ್. ತಮ್ಮ ಹೆಸರು ಸರ್? ನರಸಪ್ಪ ರಂಗೋಲಿ, ಜಿಲ್ಲಾ ಘಟಕದ ಅಧ್ಯಕ್ಷರು.